ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋಣ. ಡಿ.ಕೆ. ಶಿವಕುಮಾರ್ ಅವರ ವಾರ್ನಿಂಗ್ ಬೆನ್ನಲ್ಲೇ ಆಪರೇಷನ್ ಗೃಹಲಕ್ಷ್ಮಿ ಸ್ಟಾರ್ಟ್ ಆಗ್ತಾ ಇದೆ. ಏನಿದು ಆಪರೇಷನ್ ಗೃಹಲಕ್ಷ್ಮಿ? ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ನೋಡಿ. ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಈ ಗೃಹಲಕ್ಷ್ಮಿ ಅಂಡರ್ ಅಲ್ಲಿ 2,000 ರೂಪಾಯಿ ಹಣ ಪಡಿತಾ ಇದ್ರಲ್ಲ ಎಲ್ಲ ಮಹಿಳೆಯರು, ಫಲಾನುಭವಿಗಳು, ಅವರೆಲ್ಲರಿಗೂ ಶಾಕ್. ಗೃಹಲಕ್ಷ್ಮಿಯ ಹಣ ದುರುಪಯೋಗ ಆಗ್ತಾ ಇದೆ ಅನ್ನೋ ವಿಚಾರ. ಹಾಗಾಗಿ ಅದನ್ನು ತಡಿಬೇಕು ಅಂತ ಸರ್ಕಾರ ಕ್ರಮ ತಗೋತಾ ಇದೆ. ಸಿಎಂ ತವರು ಕ್ಷೇತ್ರದಲ್ಲೇ ಹೆಚ್ಚು ನಕಲಿ ಫಲಾನುಭವಿಗಳಿದ್ದಾರೆ ಅನ್ನೋದು ಗೊತ್ತಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ 12,719 ಫಲಾನುಭವಿಗಳು ಔಟ್. ಫಲಾನುಭವಿಗಳ ಲಿಸ್ಟ್ನಿಂದ 12,719 ಜನರ ಹೆಸರನ್ನ ಕೈಬಿಡಲಾಗಿದೆ. ಅವರು ಅಸಲಿ ಫಲಾನುಭವಿಗಳು ಅಲ್ಲ ಅನ್ನೋದು ಗೊತ್ತಾಗಿದೆ. ಗೃಹಲಕ್ಷ್ಮಿಯ ಯೋಜನೆ ಸರ್ಕಾರ ಕೊಟ್ಟಂತಹ 5 ಗ್ಯಾರಂಟಿಗಳಲ್ಲಿ ಫೇಮಸ್ ಆಗಿರುವಂತಹ ಒಂದು ಯೋಜನೆ ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಮಹಿಳೆಯರಿಗೆ 2,000 ರೂಪಾಯಿ ಕೊಡೋದು ಅಂತ. ಮುಂಚೆ ಎಲ್ಲ ಮಹಿಳೆಯರಿಗೂ 2,000 ರೂಪಾಯಿ ಅಂತ ಹೇಳಿದ್ರು. ಗೆದ್ದ ನಂತರ ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ ಆಗಿತ್ತು. ಎಲ್ರಿಗೂ 2,000 ರೂಪಾಯಿ ಸಿಗ್ಲಿಲ್ಲ. BPL ಕಾರ್ಡ್ ಇರೋರಿಗೆ, ಬಡವರಿಗೆ ಮಾತ್ರ, ಶ್ರೀಮಂತರಿಗೆ ಇಲ್ಲ ಅನ್ನೋ ವಿಚಾರ. ಫೈನ್. ಅದಾದ್ಮೇಲೆ ಇವಾಗ ಸರ್ಕಾರದ ಹಣ ಪೋಲಾಗ್ತಾ ಇದೆ ಅನ್ನೋ ಅನುಮಾನ ಈಗ ಬಂದಿದೆ. ಆ ಗ್ಯಾರಂಟಿಯ ಹಣವನ್ನ ಘೋಷಣೆ ಮಾಡಿ 3 ವರ್ಷಗಳ ಕಾಲ ಹಂಚಿ ಇವಾಗ ಫಲಾನುಭವಿಗಳನ್ನ ಗುರುತು ಮಾಡಿ ಅದು ರಿಜೆಕ್ಟ್ ಮಾಡ್ತಿದ್ದಾರೆ. ಮೃತರ ಖಾತೆಯೂ ಕೂಡ ಇತ್ತಂತೆ. ಅಷ್ಟರಲ್ಲಿ ಮೃತರ ಖಾತೆಗೂ ಜಮೆ ಆಗ್ತಾ ಇತ್ತು 2,000 ರೂಪಾಯಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಪರಿಶೀಲನೆ ಮಾಡಿತು. ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ 6,624 ಜನ ಮೃತರು ಅನ್ನೋದು ಪತ್ತೆಯಾಗಿದೆ. IT GST ತೆರಿಗೆ ಪಾವತಿದಾರರು 4,800 ಜನ ಇದ್ದಾರೆ ನೋಡಿ. ಆಮೇಲೆ ಆಧಾರ್ ಸೀಡಿಂಗ್ ಮಾಡದ 1,295 ಮಂದಿಗೂ ಸೌಲಭ್ಯ ಕಡಿತ ಆಗಿದೆ. ಅಲ್ಲಿಗೆ ಕನಕಪುರ ಕ್ಷೇತ್ರವೊಂದರಲ್ಲೇ 3,058 ಮೃತ ಫಲಾನುಭವಿಗಳಿದ್ರು. ಈಗ ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ಓಕೆ, ಮೃತರು ಅಂತಂತಂದ್ರೆ 1 ವರ್ಷ ಅಥವಾ ಒಂದು 6 ತಿಂಗಳು 7 ತಿಂಗಳು ಅವ್ರನ್ನೆಲ್ಲ ಗುರುತು ಮಾಡಿ ಓಕೆ ಅದನ್ನು ಡಿಲೀಟ್ ಮಾಡಿದ್ದಾರೆ ಅಂತ ಅನ್ಬೋದು. ಇನ್ನು ಮಿಕ್ಕಿದವರು ಅದರಲ್ಲಿ 1 ಜನ IT ರಿಟರ್ನ್ ಕಟ್ತಾ ಇದ್ರಂತೆ, ಕೆಲ್ಸಕ್ಕೆ ಹೋಗ್ತಿದ್ರಂತೆ, ಮನೆ ಕಡೆ ಎಲ್ಲ ಚೆನ್ನಾಗಿತ್ತಂತೆ. ಅವ್ರಿಗೂ 2,000 ರೂಪಾಯಿ ಬರ್ತಾ ಇತ್ತು. 3 ವರ್ಷ ತಗೊಂಡಿದ್ದಾರೆ. ಈಗ ಏನು ವಾಪಸ್ ಕೇಳಿದ್ರೆ ಕೊಡ್ತಾರಾ? ಕೊಡಲ್ಲ. ಅದನ್ನೇ ಹೇಳಿದ್ದು ಮೊನ್ನೆ ಯಾರೋ ಹೇಳಿದ್ರಲ್ಲ, ನಮ್ಮ ರಾಜಕೀಯ ವಿಶ್ಲೇಷಕರು ಹೇಳಿದ್ದು, ಹಾಗೆ ಕೊಟ್ಟವನು ಕೊಡಂಗಿ ಈಸ್ಕೊಂಡವನು ವೀರಭದ್ರ ಅಂತ.